ನಮಸ್ಕಾರ ಅಣ್ಣವ್ರಿಗೆ ಅಕ್ಕೋರಿಗೆ. ನಿಮ್ಮ ಮನೆ ಸಣ್ಣ ಮಗನ ರಿಯಲ್ ಮೀಡಿಯಾ ಕನ್ನಡ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಂಗ ಒಮ್ಮೆ ಎದ್ದು ನಿಂತರೆ ಅದನ್ನು ನಿಲ್ಸೋಕೆ ಬ್ರಹ್ಮ ಬಂದರೂ ಆಗಂಗಿಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಡಕ್ ರೊಟ್ಟಿ ತಿಂದು ಕಡಕ್ಕಾಗೆ ಹೇಳ್ತಾರ. ಮಂಡ್ಯ ಜನ ಮಂಗಳೂರು ತನಕ ಹೋಗಿ ಮಂಡೆ ಬಿಸಿ ಆದರೂ ರಾಗಿ ಮುದ್ದೆಯಲ್ಲಿ ತಾಕತ್ತೈತಿ, ಸತ್ಯಕ್ಕೆ ಜಯ ಐತಿ ಅಂತ ನಂಬಿದ್ದಾರೆ. ರಾಯಚೂರಲ್ಲಿ ರಗಡ್ಡಾಗಿ, ಕೋಲಾರದಲ್ಲಿ ಕಣಿ ಕೇಳಿದ್ರು, ಚಾಮರಾಜನಗರದಲ್ಲಿ ಮಾದೇಶ್ವರಂಗೆ ಅಡ್ಡ ಬಿದ್ದು, ಬೆಳಗಾಂನಲ್ಲಿ ಕುಂದ ತಿಂದ್ರು, ಮೈಸೂರಲ್ಲಿ ಮಲ್ಗೆ ಮುಟ್ಕೊಂಡು, ಚಿಕ್ಕಮಗಳೂರಲ್ಲಿ ಬೆಟ್ಟ ಸುತ್ತಿದ್ರು, ಬಾಗಲಕೋಟೆ ಕಬ್ಬಿನ ಥರ, ರಾಮನಗರದ ರೇಷ್ಮೆ ಥರ, ಕಲಬುರಗಿ ವಿದ್ಯೆ ಥರ, ಹಾವೇರಿ ಹಣ್ಣಿನ ಥರ, ಶಿವಮೊಗ್ಗದ ತುಂಗೆ ಥರ, ಜೀವನದಲ್ಲಿ ದಾವಣಗೆರೆ ಬೆಣ್ಣೆಯಂಗೆ ಬೆಳೆದಿದ್ರು, ಚಿತ್ರದುರ್ಗದ ಕಲ್ಲಂಗೆ ಕಷ್ಟ ಬಂದರು, ಧಾರವಾಡದ ಪೇಡದಂಗೆ ಎಲ್ರಿಗೂ ಸಿಹಿ ಕೊಟ್ಟು, ಬಿಜಾಪುರದ ಗುಮ್ಮಟ, ಬೇಲೂರಿನ ಶಿಲಾಬಾಲಿಕೆ ಆಗಿ ಇತಿಹಾಸ ಪ್ರಸಿದ್ಧಿ ಹೊಂದಿದ್ದರು, ಬೀದರಾಗಿ ಬಸವಳಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕವನಾದರು, ಕಾರವಾರದ ಕಡಲಿಗೆ ಹೋದರು, ಎಲ್ಲೆಡೆ ಕನ್ನಡನೇ ಬಯಸೋ, ಸತ್ಯವನ್ನೇ ಬಯಸೋ ಕನ್ನಡಿಗರು ನಾವು. ಇಡೀ ಪ್ರಪಂಚ ಸುತ್ತಕೊಂಡು ಬಂದರೂ ಕರ್ನಾಟಕದ ಜನರಷ್ಟು ನೆಮ್ಮದಿಯಾಗಿ ಶ್ರೀಮಂತರವಾಗಿರುವ ಇನ್ನೊಂದು ದೇಶ ಅಥವಾ ರಾಜ್ಯ ಇಲ್ಲ ಅಂತ ಖಂಡಿತ ನಾನು ಸುಳ್ಳು ಹೇಳೋದಿಲ್ಲ. ನಮಗಿಂತ ನೆಮ್ಮದಿಯಾಗಿರುವ, ಶ್ರೀಮಂತವಾಗಿರುವ ಸಾಕಷ್ಟು ದೇಶಗಳಿವೆ. ನಮಗಿಂತ ಒಳ್ಳೆಯ ಹವಾಮಾನ, ಸುಂದರ ಪ್ರಕೃತಿ ಇರುವ ಬೇಕಾದಷ್ಟು ಸ್ಥಳಗಳಿವೆ. ಆದರೆ ಇಡೀ ಭಾರತದಲ್ಲಿ ನಮ್ಮಷ್ಟು ನೆಮ್ಮದಿಯಾಗಿರುವ, ಉತ್ತಮ ಹವಾಮಾನ, ಪ್ರಕೃತಿಯನ್ನು ಹೊಂದಿರುವ ಇನ್ನೊಂದು ರಾಜ್ಯ ಈ ದೇಶದಲ್ಲಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯೂ ಸಹ ಹವಾಮಾನ ವೈಪರೀತ್ಯ ಕಾಣ್ತಿದೆ. ಸಾಮಾನ್ಯ ಜನರು ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಜನಸಾಮಾನ್ಯರೇ, ರಾಜಕಾರಣಿಗಳೇ, ಪ್ರಕೃತಿಯೇ, ಅಜ್ಞಾನವೇ, ಅಹಂಕಾರವೇ, ನಮ್ಮ ಉದಾರತೆಯೇ, ಇದ್ಯಾವುದೂ ಅಲ್ಲ, ನಮ್ಮ ಒಟ್ಟಾರೆ ವ್ಯವಸ್ಥೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದ್ದ ಹಾಗೆಯೇ ಪತ್ರಿಕಾರಂಗ ಕೂಡ 4ನೇ ಅಂಗ ಅಂತ ನಾವೆಲ್ಲ ನಂಬಿದ್ದೇವೆ. ಶಾಸಕಾಂಗ, ಕಾರ್ಯಾಂಗದಲ್ಲಿ ಸತ್ಯ ಅನ್ನೋದು ಸತ್ತು ಸ್ವರ್ಗ ಸೇರಿ ಎಷ್ಟೋ ವರ್ಷಗಳಾಗಿ ಹೋಗಿವೆ. ಹಿಂದುಳಿದಿರುವ ನ್ಯಾಯಾಂಗ ಮತ್ತು ಪತ್ರಿಕಾರಂಗದ ಬಗ್ಗೆ ನಮಗೆ ಈಗಲೂ ನಂಬಿಕೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾರಂಗ ಅನ್ನೋದು ಕಾರ್ಯಾಂಗ, ಶಾಸಕಾಂಗಕ್ಕಿಂತ ಕೀಳಾಗಿ ಹೋಗಿರೋದು ಎಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಸತ್ಯ ಅನ್ನೋದು ಎಲ್ಲೇ ಹುಡುಕಿದರೂ ಸಿಗದೇ ಇರುವಷ್ಟು ದುಬಾರಿಯಾಗಿದೆ. ಎಲ್ಲಿಯವರೆಗೆ ಸತ್ಯ ಬದುಕಿರುತ್ತೋ ಅಲ್ಲಿಯವರೆಗೂ ಮನುಷ್ಯ ಎಂತಹದೇ ಪರಿಸ್ಥಿತಿ ಬರಲಿ, ಬಡತನ, ಶ್ರೀಮಂತಿಕೆ ಏನೇ ಇರಲಿ, ನೆಮ್ಮದಿಯಾಗಿ ಬದುಕಿರೋದಕ್ಕೆ ಸಾಧ್ಯ ಇದೆ. ಸುಳ್ಳು ಅನ್ನೋದು ಮಜಾ ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತೆ ಒಳಗೆ ಸೇರಿಕೊಂಡ್ರೆ ಆಗ ನೆಮ್ಮದಿಯಾಗಿರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ಸ್ವರ್ಗ ಮೇಲೆಲ್ಲೋ ಇಲ್ಲ, ಅದು ಈ ಭೂಮಿಯಲ್ಲೇ ಇದೆ. ಆದರೆ ಈ ಭೂಮಿಯೇ ಸ್ವರ್ಗ ಆಗಬೇಕು ಅಂದರೆ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂನಂತಹ ನಮ್ಮ ಭಾರತದ ಮಹಾನ್ ಪುರುಷರು, ಅಷ್ಟೇ ಏಕೆ ಸಾಕ್ರಟೀಸ್, ಯೇಸು, ಕೆನಡಿಯಂತಹ ದಿಗ್ಗಜರೆಲ್ಲ ಹೇಳಿರೋದು ಒಂದೇ ಮಾತು. ಅದೇನೆಂದರೆ, ಈ ಭೂಮಿಯಿಂದ ಬಡತನ ಮತ್ತು ಧರ್ಮ, ಜಾತಿ ಅನ್ನೋದು ಯಾವಾಗ ತೊಲಗುತ್ತೋ ಆಗಲೇ ಈ ಭೂಮಿ ಸ್ವರ್ಗ ಆಗುತ್ತೆ ಅಂತ. ಸತ್ಯ ಎದ್ದು ನಿಂತು ಸುಳ್ಳು ಸರ್ವನಾಶ ಆಗಬೇಕು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು ಅಂತ ನಮಗೆಲ್ಲ ಗೊತ್ತು. ಆದರೆ ಎಷ್ಟೋ ವರ್ಷಗಳ ಹಿಂದೆಯೇ ಮಾಧ್ಯಮಗಳು ಮಾರಾಟವಾಗಿವೆ. ಇದು ಕೆಲವು ವರ್ಷಗಳ ಹಿಂದೆ ಜನರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ತೆರೆಮರೆಯಲ್ಲಿ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಬಹಳಷ್ಟು ಮಾಧ್ಯಮಗಳು ಬೀದಿಯಲ್ಲೇ ಬಟ್ಟೆ ಬಿಚ್ಚೋದಕ್ಕೆ ತಯಾರಾಗಿರೋದ್ರಿಂದ ಸತ್ಯವನ್ನು ಹುಡುಕೋದು ತುಂಬ ಕಷ್ಟ ಆಗಿದೆ. ಹಾಗಂತ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ಅಲ್ವಾ? ಮಾಧ್ಯಮಗಳು ಹೇಗೆ ಅಡ್ಡದಾರಿ ಹಿಡಿದಿವೆಯೋ ಹಾಗೆಯೇ ಜನರು ಸಹ ಆ ಪಕ್ಷ ಈ ಪಕ್ಷ ಅಂತ ಹರಿದು ಹಂಚಿ ಹೋಗಿದ್ದಾರೆ. ಯಾರು ಯಾವ ಪಕ್ಷ ಬೆಂಬಲಿಸಿದ್ರು ತಪ್ಪೇನಿಲ್ಲ. ಆದರೆ ನಾವು ಮೆಚ್ಚಿಕೊಂಡವರು ತಪ್ಪು ಮಾಡಿದರೂ ಸಹ ಆ ತಪ್ಪನ್ನು ನಾವೇ ಸಮರ್ಥನೆ ಮಾಡಿಕೊಳ್ಳಬಾರ್ದು ಅಲ್ವಾ? ಬೇಕಾದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಲಿ, ಆದರೆ ಅವರಿಗಿಂತ ಮೊದಲೇ ನಾವು ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗಬಾರ್ದಲ್ವಾ? ಹೀಗಾಗಿ ಸುದ್ದಿ ಮಾಧ್ಯಮಗಳು ಸಹ ಆ ಪಕ್ಷ ಈ ಪಕ್ಷ ಅಂತ ಬಕೆಟ್ ಹಿಡಿಯುವ ಕೆಲಸ ಆರಂಭ ಮಾಡಿದ್ದಾರೆ. ಇದೆಲ್ಲ ಸರಿ ಹೋಗಬೇಕು ಅಂದರೆ ನಾವು ಅಂಧಭಕ್ತರು, ಗುಲಾಮರು ಎಂದು ಏನೇ ಕರೆಸ್ಕೊಂಡ್ರೂ ಒಬ್ಬರ ಮಾತನ್ನು ಇನ್ನೊಬ್ಬರು ಕೇಳಿಸ್ಕೊಳ್ಳೋದನ್ನು ಮೊದಲು ಕಲಿಬೇಕಾಗಿದೆ. ಮೊದಲು ಸಂಪೂರ್ಣವಾಗಿ ಕೇಳಿಸ್ಕೊಂಡು ನಂತರ ಸತ್ಯ ಯಾವುದು, ಅಸತ್ಯ ಯಾವುದು ಅಂತ ಯೋಚಿಸಿ ತೀರ್ಮಾನ ಮಾಡಬೇಕು. ಈಗ ಕೇಳಿಸ್ಕೊಳ್ಳೋ ತಾಳ್ಮೆನೇ ಯಾರಲ್ಲೂ ಇಲ್ಲದೆ ಆಗಿರೋದ್ರಿಂದ ಮಾಧ್ಯಮಗಳು, ಸೋಷಿಯಲ್ ಮಾಧ್ಯಮಗಳು ಸಹ ಯಾರಿಗೋ ಬಕೆಟ್ ಹಿಡಿದು ಒಂದಿಷ್ಟು ವೀಕ್ಷಕರನ್ನು ಪಡೆಯೋ ಕೆಲಸಕ್ಕೆ ಕೈ ಹಾಕಿವೆ. ಇದರಿಂದ ಜನಸಾಮಾನ್ಯರ ಬದುಕು ಹಾಳಾಗ್ತಿದೆಯೇ ಹೊರತು ರಾಜಕಾರಣಿಗಳಿಗೆ ಆಗಲಿ ಅಥವಾ ಮಾಧ್ಯಮಗಳಿಗಾಗಲಿ ಯಾವುದೇ ರೀತಿಯ ನಷ್ಟ ಇಲ್ಲ. ನಮ್ಮ ಬದುಕು ಸರಿ ಹೋಗಬೇಕು ಅಂದರೆ ನಾವು ಗುಲಾಮರಾಗಿದ್ದರೂ, ಅಂಧಭಕ್ತರಾಗಿದ್ದರೂ ಬೇರೆಯವರು ಹೇಳೋದನ್ನು ಕೇಳಿಸ್ಕೊಳ್ಬೇಕು. ನಾವು ಯಾರನ್ನು ಆರಾಧಿಸ್ತೀವೆಯೋ ಅವರೇ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದಾಗ ನಾವೇ ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ಪ್ರಶ್ನೆ ಮಾಡೋದನ್ನು ಕಲಿಬೇಕಾಗಿದೆ. ನಾವು ಯಾರನ್ನು ಆರಾಧಿಸ್ತೀವೆಯೋ ಅವರನ್ನೇ ಪ್ರಶ್ನೆ ಮಾಡೋದನ್ನು ಕಲಿತಾಗ ಮಾತ್ರ ನಾವು ಒಳ್ಳೆಯ ದಿನಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ನಾವು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಅಂದರೆ ಸತ್ಯ ನಮಗೆ ಅರ್ಥವಾಗಬೇಕು.
ಅದಕ್ಕಾಗಿಯೇ ನಿಮ್ಮ ಮನೆಯ ಈ ಸಣ್ಣ ಮಗ ಸತ್ಯನ ನಿಮ್ಮ ಮುಂದೆ ಇಡಬೇಕು ಅಂತಲೇ ರಿಯಲ್ ಮೀಡಿಯಾ ಕನ್ನಡ ಎಂಬ ಚಾನಲ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಅಷ್ಟೇ ಅಲ್ಲ, ನಿಮ್ಮ ಪಾಕೆಟ್ ಒಳಗಿರೋ ಮೊಬೈಲ್ ಮೂಲಕ ಪ್ರತಿನಿತ್ಯ ಬರ್ತಾ ಇದ್ದೀನಿ. ಆದರೆ ನಿಮ್ಮ ಪಾಕೆಟ್ಗೆ ಯಾವತ್ತೂ ನಾನು ಭಾರ ಆಗೋದಿಲ್ಲ. ಆದರೆ ನಿಮ್ಮ ಉದಾರ ಮನಸ್ಸನ್ನು ಮಾತ್ರ ಕೇಳ್ತೀನಿ. ಯಾಕೆಂದರೆ ನೀವು ಯಾವುದೇ ಪಕ್ಷಕ್ಕೆ ಸೇರಿದರೂ ಸತ್ಯ ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಆ ಸತ್ಯನ ಪ್ರತಿನಿತ್ಯ ನಾನು ನಿಮ್ಮ ಮುಂದೆ ತರೋದಕ್ಕೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ನೀವು ಇದ್ದಲ್ಲಿಂದಲೇ ನನಗೆ ಆಶೀರ್ವಾದ ಮಾಡೋದು ಹೇಗೆ ಅಂದರೆ, ಜಸ್ಟ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಬಟನ್ ಒತ್ತಿ, ಬ್ಲೆಸ್ ಯು ಅಂತ ಕಾಮೆಂಟ್ ಮಾಡಿ. ನಿಮಗೆ ಇನ್ನೂ ಉದಾರ ಮನಸ್ಸಿದ್ರೆ, ಸತ್ಯನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಎಂಬ ಕಳಕಳಿ, ಕಾಳಜಿ, ದೇಶಭಕ್ತಿ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರತಿದಿನ ರಿಯಲ್ ಮೀಡಿಯಾ ಕನ್ನಡ ಚಾನಲ್ನಲ್ಲಿ ಬರೋ ವಿಡಿಯೋನ ತಪ್ಪದೆ ನೋಡಿ. ನಾಳೆ ಒಳ್ಳೆಯ ದಿನ ಬಂದೇ ಬರುತ್ತೆ ಅನ್ನೋ ಭರವಸೆ ನನಗೆ ಖಂಡಿತ ಇದೆ. ಯಾಕಂದರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಖಂಡಿತ ಇದೆ ಅನ್ನೋ ಭರವಸೆ ಇದೆ. ಆ ಭರವಸೆ ಎಲ್ರಿಗೂ ಇರಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.